ಸಾಕಷ್ಟು ರಾಜಕೀಯ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ, ಬಿಜೆಪಿ ಏನಾಗ್ತಾ ಇದೆ, ಬಿಜೆಪಿ ಜೆಡಿಎಸ್ ನಡುವೆ ಏನಾಗ್ತಾ ಇದೆ. ಈ ಮೂಡ ಹಗರಣ ಸಿಎಂಗೆ ದೊಡ್ಡ ಉರುಳಾಗ್ತಿದ್ಯಾ ಅನ್ನುವಂಥ ಪ್ರಶ್ನೆ ರಾಜ್ಯ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ನಿನ್ನೆ ಯಾವಾಗ ಗವರ್ನರ್ 2ನೇ ನೋಟಿಸನ್ನ ಸಿಎಂಗೆ ಜಾರಿ ಮಾಡಿದ್ರು, ಒಂದ್ ರೀತಿ ಸಿಎಂ ಕೂಡ ಬಹಳ ಮಂಕಾಗಿದ್ರು. ಸಿದ್ದರಾಮಯ್ಯನವ್ರನ್ನ ಬಹುಶಃ ನಾವು ಅಷ್ಟೊಂದು ಅಪ್ಸೆಟ್ ಆಗಿರೋದನ್ನ ನೋಡೇ ಇರಲಿಲ್ಲ ಅಂತ ಅನ್ಸುತ್ತೆ. ಅವ್ರು ಎಲ್ಲದನ್ನು ಕೂಡ ಬಹಳ ಈಸಿಯಾಗಿ ತೆಗೆದುಕೊಳ್ತಾ ಇದ್ರು, ಬಹಳ ವಿಶ್ವಾಸದಿಂದ ಇರ್ತಾ ಇದ್ರು. ಅಂಡ್ ಸಂಪುಟದ ಸದಸ್ಯರು ಕೂಡ ಎಲ್ಲೋ ಒಂದ್ ಕಡೆ ಆತಂಕಕ್ಕೀಡಾಗಿದ್ರ ಅನ್ನುವಂಥ ಒಂದು ಸಾಕಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಜೊತೆಗೆ ಈ ಪಾದಯಾತ್ರೆ ವಿಚಾರ ಇದೆಯಲ್ಲ, ಈ ಪಾದಯಾತ್ರೆ ವಿಚಾರನ ಮುಂದಿಟ್ಕೊಂಡೆ ಈಗ ಬಿಜೆಪಿ ಹೋಗೋದಾಯ್ತು ಅಂತಂದ್ರೆ ಬಿಜೆಪಿಗೂ ದೊಡ್ಡ ಮಟ್ಟದ ಮುಜುಗರ ಆಗಿದೆ ಪಾದಯಾತ್ರೆ ವಿಚಾರದಲ್ಲಿ, ಬಿಕಾಸ್ ಆಫ್ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಇಂದ. ಸೊ ಹಾಗಾದ್ರೆ ಬಿಜೆಪಿಯ ಈ ಪಾದಯಾತ್ರೆಗೆ ಕಾಂಗ್ರೆಸ್ ಕೂಡ ಸಮಾವೇಶಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಹಾಗಾದ್ರೆ ಈ ಪಾದಯಾತ್ರೆ ಒಂದ್ ಕಡೆ, ಸಮಾವೇಶಗಳು ಒಂದ್ ಕಡೆ, ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ನಿಜವಾಗ್ಲೂ ಮುಖ್ಯಮಂತ್ರಿಗಳ ಪಾತ್ರ ಈ ಮೂಡ ಹಗರಣದಲ್ಲಿ ಇದೆಯಾ? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಅಂಡ್ ಇವತ್ತು ಬಿಡದಿಯ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಗರಂ ಆಗಿದ್ರು. ಅಂಡ್ ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಪಾದಯಾತ್ರೆ ವರ್ಸಸ್ ಸಮಾವೇಶ. ನಾನು ಸಿಂಧೂರ. ಸಿಎಂ ವಿರುದ್ಧದ ಬಿಜೆಪಿಯ ಪಾದಯಾತ್ರೆಗೆ ಕೌಂಟ್ ಡೌನ್. ನಾಳೆಯಿಂದ ಮೈಸೂರಿಗೆ ಬಿಜೆಪಿ ಜೆಡಿಎಸ್ನ ಜಂಟಿ ಪಾದಯಾತ್ರೆ. ಕೇಸರಿ ಪಡೆಗಿಂತ ಮೊದಲೇ ಕಾಂಗ್ರೆಸ್ ಪಕ್ಷದ ಕೌಂಟರ್ ಅಟ್ಯಾಕ್ ಅನ್ನ ಮಾಡಲಾಯಿತು. ಬಿಜೆಪಿ ಸಾಗುವ ಮಾರ್ಗದಲ್ಲಿ ಕಾಂಗ್ರೆಸ್ ಪಕ್ಷದ ಸಮಾವೇಶ ಇರುತ್ತೆ. ಅಂದ್ರೆ ಬಿಜೆಪಿಯವರು ಎಲ್ಲಿ ರೂಟ್ ಮ್ಯಾಪ್ ಗಳನ್ನ ಸಿದ್ಧಪಡಿಸಿದಾರೋ ಅಲ್ಲೆಲ್ಲಾ ಕಡೆ ಕೂಡ ಕಾಂಗ್ರೆಸ್ ಪಕ್ಷದ ಸಮಾವೇಶ ಇರುತ್ತೆ. ಇವತ್ತು ಬಿಡದಿಯಲ್ಲಿ ಸಮಾವೇಶದ ಮೂಲಕ ಮೈತ್ರಿಗೆ ಸವಾಲನ್ನ ಎತ್ತಲಾಯಿತು. ಹೆಜ್ಜೆ ಹೆಜ್ಜೆಗೆ ಕಾಡುವ ಪ್ರಶ್ನೆಗಳನ್ನ ಮುಂದಿಟ್ಟು ಡಿಕೆಶಿ ಸವಾಲ್ ಹಾಕಿದ್ದಾರೆ. ಅಷ್ಟು ಸ್ಟ್ರಾಂಗ್ ಆಗಿತ್ತು ಡಿಕೆ ಶಿವಕುಮಾರ್ ಅವರ ಪ್ರಶ್ನೆಗಳಿವತ್ತು. ದಳಪತಿ ಅಸಮಾಧಾನದ ಮಧ್ಯೆನೆ ಇದು ಯಾತ್ರೆನಾ ಅಥವಾ ಜಾತ್ರೆನಾ ಗೊತ್ತಿಲ್ಲ, ಏನಾಗುತ್ತೆ ಇದು ಬಿಜೆಪಿಯ ಜಾತ್ರೆನಾ ಇಲ್ಲ ಪಾದಯಾತ್ರೆನಾ ಗೊತ್ತಿಲ್ಲ. ಬಟ್ ಡಿಕೆ ಶಿವಕುಮಾರ್ ಮಾತ್ರ ಇವತ್ತು ಬಹಳ ಸ್ಟ್ರಾಂಗ್ ಕ್ವೆಶ್ಚನ್ಗಳನ್ನ ಹಾಕಿದ್ದಾರೆ. ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಕೂಡ ಈ ಇಬ್ರು ವಿರೋಧ ಪಕ್ಷಗಳಿಗೂ ಕೂಡ ಸಮಯ ಬೇಕು ಅಂತ ಅನ್ಸುತ್ತೆ. ಆಗಸ್ಟ್ 4ರ ಬೆಳಿಗ್ಗೆ 8:30ಕ್ಕೆ ಮೈಸೂರಿಗೆ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಗುತ್ತೆ. ಆಗಸ್ಟ್ 10ರಂದು ಮೈಸೂರಿನಲ್ಲಿ ಪಾದಯಾತ್ರೆ ಮುಕ್ತಾಯ ಆಗುತ್ತೆ. ಅವತ್ತು ಬಿಜೆಪಿ ಜೆಡಿಎಸ್ ದಿಗ್ಗಜರು ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿಯ ಅಮಿತ್ ಶಾ ಅಥವಾ ಜೆಪಿ ನಡ್ಡಾ ಆಗಮಿಸುವಂತ ಸಾಧ್ಯತೆ ಇದೆ. ಜೆಡಿಎಸ್ ವರಿಷ್ಠ ದೇವೇಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತವರಲ್ಲೇ ರಣಕಹಳೆಯನ್ನ ಮೊಳಗಿಸಬೇಕು ಅಂತ ಎರಡೂ ವಿಪಕ್ಷಗಳು ಪ್ಲಾನ್ ಮಾಡ್ಕೊಂಡಿದ್ದಾವೆ. ಮೂಡ ಅಕ್ರಮ, ವಾಲ್ಮೀಕಿ ನಿಗಮ ಅಕ್ರಮದ ಬಗ್ಗೆ ಜನಜಾಗೃತಿಯನ್ನ ಮೂಡಿಸಬೇಕು ಅಂತ ಪಾದಯಾತ್ರೆ ಮೂಲಕ ಸರ್ಕಾರದ ವಿರುದ್ಧ ಮೈತ್ರಿ ಪಡೆ ಹೋರಾಟ ಮಾಡೋದಕ್ಕೆ ಅಂತ ನಿಂತ್ಕೊಂಡಿದೆ. ಆಯ್ತ್ರಿ, ನೀವೇನ ಪಾದಯಾತ್ರೆ ಮಾಡ್ತೀರಾ? ನೀವು ಪಾದಯಾತ್ರೆ ಮಾಡ್ಬೇಕಾದ್ರೆ ನಾವೇನ್ ಕಡ್ಲೆಪುರಿ ತಿನ್ಕೊಂಡು ಕೂತಿರ್ತೀವ ಅಂತ ಹೇಳ್ತಾ ಇರುವಂತ ಕಾಂಗ್ರೆಸ್ ಆ ಪಾದಯಾತ್ರೆ ಸಾಗುವಂತ ಮಾರ್ಗದಲ್ಲಿ ಸಮಾವೇಶಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ಅಂಡ್ ಇವತ್ತು ಅದರ ಮೊದಲ ಹೆಜ್ಜೆಯನ್ನ ಬಿಡದಿಯಲ್ಲಿ ಮಾಡಿದ್ದಾರೆ. ಬಿಜೆಪಿಯ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಿದೆ. ಬಿಜೆಪಿ ಯಾತ್ರೆ ಸಾಗುವ ಮಾರ್ಗದ ಪ್ರಮುಖ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಸಮಾವೇಶವನ್ನ ಮಾಡೋದಕ್ಕೆ ನಿರ್ಧರಿಸಿದೆ. ಜನಾಂದೋಲನದ ಮೂಲಕ ಮೈತ್ರಿ ಪಡೆಗೆ ಕಾಂಗ್ರೆಸ್ ಪಕ್ಷ ಕೂಡ ಕೌಂಟರ್ ಕೊಡೋದಕ್ಕೆ ಮುಂದಾಗಿದೆ. ಬಿಜೆಪಿ ಯಾತ್ರೆ ತಲುಪುವ ಮೊದಲೇ ಸಮಾವೇಶಕ್ಕೆ ಕಾಂಗ್ರೆಸ್ ಚಾಲನೆಯನ್ನ ನೀಡಿದೆ. ಇವರಿಬ್ರು ಇನ್ನೂ ಕಚ್ಚಾಡ್ಕೊಂಡೇ ಇದ್ದಾರೆ. ಇವಾಗ ಕ್ಲಾರಿಫಿಕೇಶನ್ ಅವ್ರಿಗೆ ಸಿಕ್ಕಿರಬಹುದೇನೋ. ಇವತ್ತು ಬಿಡದಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಡಿಸಿಎಂ ಡಿಕೆಶಿ ಭಾಗಿಯಾಗಿದ್ರು. ಆಗಸ್ಟ್ 3 ರಾಮನಗರ, ಆಗಸ್ಟ್ 4 ಚನ್ನಪಟ್ಟಣ, ಆಗಸ್ಟ್ 5 ಮದ್ದೂರು, ಆಗಸ್ಟ್ 6 ಮಂಡ್ಯ, ಆಗಸ್ಟ್ 9ರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಕೈಪಡೆ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಆ ಮೂಲಕ ಮೈತ್ರಿ ಪಡೆಗೆ ರಣವೀಳ್ಯವನ್ನ ಕಾಂಗ್ರೆಸ್ ಮುಖಂಡರು ನೀಡಿದ್ದಾರೆ. ಹಾಗಾದ್ರೆ ಈ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೀಡಿರುವಂತಹ ವಿಚಾರ, ಶೋಕಾಸ್ ನೋಟಿಸ್ ಅನ್ನ ನೀಡಿರುವಂತಹ ವಿಚಾರ, ಇದೆಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಏನು ಮಾತನಾಡಿದ್ದಾರೆ ಕಾಂಗ್ರೆಸ್ ನಾಯಕರು ನೋಡೋಣ. ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊತಾ ಇದೆ. ಎಲೆಕ್ಟೆಡ್ ಗೌರ್ಮೆಂಟ್ ಅನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನ ಕೊಲೆ ಮಾಡ್ತಕ್ಕಂಥ ರೀತಿ, ಇದು ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ. ಇದು
ಮೈ ರೋಲ್ ಇಸ್ ನಾಟ್ ದೇರ್. ವೇರ್ ಇಸ್ ಮೈ ರೋಲ್? ನೀವು ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ. ಸೆಂಟ್ರಲ್ ಗೌರ್ಮೆಂಟ್ ಕೈಗೊಂಬೆ ರೀತಿ ಕೆಲಸ ಮಾಡ್ತಾರೆ. ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮ್ಗೆ ಇಂತ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಈ ಪಾದಯಾತ್ರೆ ಹಮ್ಮಿಕೊಳ್ಳಿಲ್ಲ ಅಂದಿದ್ರೆ, ಜನತಾದಳದವರು ಬಿಜೆಪಿ ಒಳಗಡೆ ಮರ್ಜ್ ಮಾಡಲಿಲ್ಲ ಅಂದಿದ್ರೆ, ಜನತಾದಳದವರು ಬಿಜೆಪಿ ಒಳಗಡೆ ಸೇರ್ಕೊಳ್ಳಿಲ್ಲ ಅಂದಿದ್ರೆ ನಾವು ಇವತ್ತು ಹೋರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನೀನು ಇರುವಂತ ಪಕ್ಷ ಸರ್ಕಾರದಿಂದ ಒಂದು ಬಾವುಟ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ, ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ಮಾಡಿದ್ಯಲ್ಲ, ನಿನಗೆ ನಾನು ಅಭಿನಂದಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಪ್ರಾಸಿಕ್ಯೂಷನ್ಗೆ ಕೇಳಿದ್ರು ಕೂಡ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಆದರೆ ಇಷ್ಟೊಂದು ಆತುರವಾಗಿ ಈ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅಂತೇಳಿ ಏನು ನೋಟಿಸ್ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಅದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ಗಳು ರಾಜ್ಯಪಾಲರಿಗೆ ನಡೀತಾ ಇದೆಯೇನೋ ಅನ್ನೋ ಅನುಮಾನಕ್ಕೆ. ಪಾದಯಾತ್ರೆ ಆರಂಭಕ್ಕೆ ಮೊದಲೇ ಶುರುವಾಯಿತು ಟಾಕ್ ಫೈಟ್. ಬಿವೈ ವಿಜಯೇಂದ್ರ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ವಾಕ್ ಸಮರ ನಡೆದಿದೆ. ಈ ಸರ್ಕಾರಕ್ಕೆ ರಾಜ್ಯದ ಜನರು ಚೀತು ಅಂತಿದ್ದಾರೆ. ಬೆಂಗಳೂರಲ್ಲಿ ಡಿಕೆಶಿ ವಿರುದ್ಧ ವಿಜಯೇಂದ್ರ ನೇರ ವಾಗ್ಬಾಣವನ್ನ ಬಿಟ್ಟಿದ್ದಾರೆ. ಮಾಗಡಿ ಸಮಾವೇಶದ ಬಳಿಕ ಬಿವೈವಿ ಡಿಕೆಶಿ ತಿರುಗುಬಾಣ. ಭ್ರಷ್ಟಾಚಾರದ ಪಿತಾಮಹ ಅಂತಂದ್ರೆ ಏನು ಅಂತ ಹೇಳಬೇಕು. ಬೆಂಗಳೂರಲ್ಲಿ ಡಿಕೆಶಿ ವಿರುದ್ಧ ವಿಜಯೇಂದ್ರ ನೇರ ವಾಗ್ಬಾಣವನ್ನ ಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ಪಿತಾಮಹ ಅಂತಂದ್ರೆ ಡಿಕೆ ಶಿವಕುಮಾರ್ ಅಂತ. ಮಾಗಡಿ ಸಮಾವೇಶದ ಬಳಿಕ ಬಿವೈವಿ ಇವರಿಗೆ ಡಿಕೆಶಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ಪಿತಾಮಹ ಅಂತಂದ್ರೆ ಏನು ಅಂತ ಹೇಳಿ ತಾವು. ವಿಜಯೇಂದ್ರಗೆ ತಾಕತ್ತಿದ್ರೆ ಇನ್ಸಿಡೆಂಟ್ ಕೊಡ್ಲಿ, ಗಂಡ್ಸಿದ್ರೆ ಅವನು ಹೇಳಿ ಪಾರ್ಟಿ ಅಧ್ಯಕ್ಷ ಅಂತ ಒಪ್ಕೊಳ್ತೀನಿ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಜಯೇಂದ್ರಗೆ. ಡಿಕೆಶಿ ನೇರವಾಗಿ ಸವಾಲ್ ಹಾಕಿದ್ದಾರೆ. ಹಾಗಾದ್ರೆ ವಿಜಯೇಂದ್ರ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಏನೇನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಭ್ರಷ್ಟಾಚಾರದ ಪಿತಾಮಹ ಅವರೇನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗಿದೆ, ಡಿ ಕೆ ಶಿವಕುಮಾರ್ ಕೂಡ ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ಇವತ್ತೇನು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಸಚಿವರು ಎಲ್ಲರೂ ಎಲ್ಲ ನಡವಳಿಕೆಯನ್ನ ಗಮನಿಸ್ತಾ ಇದ್ದೇವೆ, ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೇವೆ. ಇವತ್ತು ಜನ ನಿಮ್ಮ ಸರ್ಕಾರ ಇವತ್ತು ರಾಜ್ಯದ ಜನರಿಗೆ ಇವತ್ತು ಶಾಪ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಜನ ಶಾಪ ಆಗ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಬಗ್ಗೆ. ಅಭಿವೃದ್ಧಿ ಬಗ್ಗೆ ಈಗ ಮಾತನಾಡ್ತಕ್ಕಂಥದ್ದನ್ನ ಅರ್ಥನೇ ಇಲ್ಲ ಬಿಡಿ. ಅಭಿವೃದ್ಧಿ ಬಗ್ಗೆ ಅವರು ಮಾತನಾಡೋದಿಲ್ಲ, ಒಂದು ರೂಪಾಯಿ ದುಡ್ಡನ್ನು ಕೂಡ ಕೊಡ್ತಾ ಇಲ್ಲ. ಅದನ್ನ ಹೇಳ್ತಾ ಇದ್ದೆ, ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು. ಅವ್ನ್ ದಿನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ. ಒಬ್ಬ ಪಾರ್ಟಿ ಅಧ್ಯಕ್ಷ ತಿಳ್ಸಕ್ ಕೇಳಿ, ಭ್ರಷ್ಟಾಚಾರದ ಪಿತಾಮಹ ಕರೆಕ್ಟ್ ಅವ್ನು ಹೇಳ್ತಾ ಇದ್ದಾನೆ ಅಂತ ಒಪ್ಕೊಳ್ಳೋಣ. ಹೇಳಕ್ ಕೇಳಿ, ಯಾವ ಭ್ರಷ್ಟಾಚಾರ, ಯಾವ ತನಿಖೆ ಆಗಿದೆ, ಎಲ್ಲಿದೆ, ಏನ್ ಭ್ರಷ್ಟಾಚಾರ ಅವ್ನ್ ಗೊತ್ತಿದ್ಯಾ? ನನ್ನ ಬಗ್ಗೆ ಇರೋಂತ ಇಡಿ ಕೇಸು, ಜೈಲ್ಗೆ ಹೋಗಿದ್ನಲ್ಲ ನನ್ನ ಕೇಸು, ನಿಮ್ಮಪ್ಪ ಇದು ಇನ್ಕಮ್ ಟ್ಯಾಕ್ಸ್ಗೆ ಇದನ್ನ ಕೊಟ್ರಲ್ಲ, ಪರ್ಮಿಷನ್ ಕೊಟ್ರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸು ಇಡಿ ಕೇಸು ವಜಾ ಆಯ್ತು, ಗೊತ್ತಿದ್ಯಾ? ಕೇಳಿಸ್ಕೊಂಡ್ವಲ್ಲ ಇಷ್ಟ ತನಕ ವಿಜಯೇಂದ್ರ ಏನ್ ಮಾತನಾಡಿದ್ರು, ಡಿ ಕೆ ಶಿವಕುಮಾರ್ ಏನ್ ಮಾತನಾಡಿದ್ರು ಅಂತ. ಬಹಳ ಖಡಕ್ಕಾಗಿ ಇವತ್ತು ಡಿ ಕೆ ಶಿ ಅವರು ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ರು. ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಷ್ಟು ಖಡಕ್ಕಾಗಿ ಮಾತನಾಡಿದ್ದನ್ನ ನಾವು ಬಹುತೇಕ ಎಲ್ಲೂ ಕಂಡಿರಲಿಲ್ಲ. ಬಟ್ ಇವತ್ತು ಸಿಕ್ಕಾಪಟ್ಟೆ ಗರಂ ಆಗಿದ್ರು. ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ನಮ್ಮ ಜೊತೆಗೆ ಪವರ್ ಟಿವಿ ಸ್ಟುಡಿಯೋದಲ್ಲಿ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸೇರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ಗೌಡ್ರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರು ಇದ್ದಾರೆ. ಯದುಕುಮಾರ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ತೆ ಮೇಡಮ್. ಸರ್, ಒಂದು ಈ ಪಾದಯಾತ್ರೆ ಪಾಲಿಟಿಕ್ಸ್ ಇಂದ ಶುರುವಾದಂತ ಇವೆಲ್ಲವೂ ಅಂದ್ರೆ ಮೂಡಾ ಹಗರಣ ಅಂತ ಏನ್ ಬಂತು, ವಾಲ್ಮೀಕಿ ಹಗರಣವನ್ನ ಈಗ ಬಿಟ್ಟೇ ಬಿಟ್ರು. ಈಗ ಮೂಡಾ ಹಗರಣವನ್ನ ಬಹಳ ದೊಡ್ಡದಾಗಿ ತೆಗೆದುಕೊಂಡಿದ್ದಾರೆ ಅಂಡ್ ಇದಕ್ಕೆ ಪಾದಯಾತ್ರೆ ಮಾಡಬೇಕು ಅಂತ
ಇದಕ್ಕೆ JDS ಅಪಸ್ವರ ಎತ್ತಾಯಿತು, ಅದಕ್ಕೊಂದು ಸಂಧಾನ ನಡೀತು, ಅದು BJP ಹೈಕಮಾಂಡ್ಗೆನೆ ಒಂಥರ ಮುಜುಗರ ಆಯ್ತು. ಗೊತ್ತಿಲ್ಲ, ಸಂಧಾನದಲ್ಲಿ BJP ಹೈಕಮಾಂಡೇ ಕುಮಾರಸ್ವಾಮಿ ಅವರನ್ನ ಕೈ ಮುಗಿದ್ಕೊಂಡು ಹೇಗಾದ್ರೂ ಮಾಡಿ ಒಪ್ಕೊಳ್ಳಿ ಅಂತ ಕೇಳಿದ್ರು. ಅದು ಹೆಂಗ್ ಸಂಧಾನ ನಡೆಸಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಪಾದಯಾತ್ರೆಗೆ ಸಿದ್ಧವಾಗಿದ್ದಾರೆ. ಅಂಡ್ ಈವನ್ ಕಾಂಗ್ರೆಸ್ ಆಡಳಿತ ಪಕ್ಷ ಆಗಿರೋದ್ರಿಂದ ಅವರು ಕೂಡ ಸಮಾವೇಶಗಳಿಗೆ ಸಿದ್ಧವಾಗಿದ್ದಾರೆ. ಇದು ಒಟ್ಟಾರೆಯಾಗಿ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇದೆಲ್ಲದರ ಲಾಭ ಯಾರು ಪಡ್ಕೊಳ್ತಾ ಇದ್ದಾರೆ, ಏನಾಗ್ತಾ ಇದೆ? ಮಳೆಯಲ್ಲಿ ಜೊತೆಯಲ್ಲಿ ಅಂತ, ಜೊತೆಯಲ್ಲಿ ನಡೀತಾ ಇರುವವರು ಯಾರು ಅಂತ ನಾನು ಇದನ್ನು 1000 ಸಲ ಹೇಳಿದ್ದೀನಿ. ಈಗ ಪುನೊಮ್ಮೆ ಉಚ್ಚರಿಸ್ತೀನಿ. ಕಾಲುಗಳು ಮೈಸೂರುವರೆಗೆ ರೀಚ್ ಆಗಬಹುದು, ಬಟ್ ಆ ಮನಸ್ಸುಗಳು ಜೊತೆಯಲ್ಲಿ ಮೈಸೂರಿಗೆ ತಲುಪುತ್ತಾ ಅನ್ನೋದು. BJP ಅವರು ವಿರೋಧ ಪಕ್ಷವಾಗಿ ಅವರು ಯಾವುದಾದ್ರೂ ಒಂದು ಇಶ್ಯೂಸನ್ನು ತಗೊಂಡು ಹೋರಾಡೋದು ಅದು ಅವರ ಕರ್ತವ್ಯ. ಪಾಲಿಟಿಕಲಿ ಆಲ್ಸೋ ಇಟ್ ಈಸ್ ರೈಟ್ ಅಂತಲೇ ಇಟ್ಸ್ಕೊಳ್ಳುವ. ಬಟ್ ಎಲ್ಲೋ ಇದು ಮೋರ್ ದೆನ್ ಎ ಕರಪ್ಷನ್ ಟಾರ್ಗೆಟ್, ಎಲ್ಲೋ ಇದು ಸಿದ್ದರಾಮಯ್ಯರವರನ್ನು ಟಾರ್ಗೆಟ್ ಮಾಡುವಂತಹ ಒಂದು ಯಾತ್ರೆ ಅಂತ ಜನಗಳಿಗೆ ಅನಿಸ್ಲಿಕ್ಕೆ ಶುರುವಾಗಿದೆ. ಲೈಕ್ ಆಲ್ ಸೆಡ್, ಅಹೋರಾತ್ರಿ ಧರಣಿ ಏನು ವಿಧಾನಸಭೆಯಲ್ಲಿ ನಡೀತು, ವಾಲ್ಮೀಕಿ ಭ್ರಷ್ಟಾಚಾರದ ವಾಲ್ಮೀಕಿ ಏನೋ ಆ ಒಂದು ಇದರಲ್ಲಿ ನಿಗಮದಲ್ಲಿ ಆದ ಭ್ರಷ್ಟಾಚಾರ ಇದೆ, ಅದು ಅಹೋರಾತ್ರಿಯನ್ನು ಅದನ್ನು ಎಲ್ಲರೂ ಒಪ್ಕೊಂಡಿದ್ರು. ಅದನ್ನು ಸಿದ್ದರಾಮಯ್ಯ ಅವರು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಎರಡರಲ್ಲೂ ಹೇಳಿದರು ಕರಪ್ಷನ್ ಆಗಿದೆ. ಕರಪ್ಷನ್ ಅಂದರೆ ಭ್ರಷ್ಟಾಚಾರ ಅಧಿಕಾರಿಗಳ ಲೆವೆಲಿಂದಾಗಿದೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಬಟ್ ನಾವು ಈಗಾಗಲೇ ಅದಕ್ಕೆ ಒಂದು ಕಮಿಟಿ SITಯನ್ನು ಫಾರ್ಮ್ ಮಾಡಿದ್ದೀವಿ. ಆ ಕಡೆ ED ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ರಿಲೆವೆಂಟ್ ಯಾರೋ ಮಿನಿಸ್ಟ್ರ್ ಇದ್ದಾರೋ ಅವರು ರಿಸೈನ್ ಮಾಡಿದ್ದಾರೆ. ಅದನ್ನೆಲ್ಲ ಹೇಳಿದರು. ಹೊರಗಡೆ ಬಂದ ಒಬ್ಬ MD ತನಗೆ ED ಅವರು ಪ್ರೆಷರ್ ಮಾಡಿಬಿಟ್ಟು CM ಮತ್ತು DCM ಅವರ ಹೆಸರು ಹೇಳಿ ಅಂತ FIR ಆಯಿತು, ಅದನ್ನು ಕೋರ್ಟಲ್ಲಿ ಸ್ಟೇನೂ ಆಯಿತು. ಇದೆಲ್ಲ ಆದಾಗ ಜನಗಳು ಹೌದು ಅಂತ ಒಪ್ಕೊಂಡಿದ್ದು ಹೌದು. ಈ ಕಡೆ ಈಗ ಮೂಡ ಹಗರಣಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಇದರಲ್ಲಿ ತಪ್ಪಿತಸ್ಥರೇ ಅನ್ನುವ ಮಾತು ಎಲ್ಲರಲ್ಲಿ ಕೇಳಿ ಬರ್ತದೆ. ಅದಕ್ಕೆ ಸಿದ್ದರಾಮಯ್ಯನವರು 2 ಸಲ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿದರು. ಸಿದ್ದರಾಮಯ್ಯನವರು ಮಾಡಿದ್ದಲ್ಲ, ಅದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡೂ ಕಡೆನೂ ಅದಕ್ಕೆ ಅವರಾದ ದಾಟಿಯಲ್ಲಿ ಅದಕ್ಕೆ ಉತ್ತರ ಕೊಟ್ಟರು, ಡಾಕ್ಯುಮೆಂಟ್ಗಳನ್ನು ರಿಲೀಸ್ ಮಾಡಿದರು. ಅದರ ನಂತರ ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಅದರಲ್ಲಿ ಹೇಳಿದರು ಫಲಾನುಭವಿಗಳು ಯಾರು. ಅದರಲ್ಲಿ GT ದೇವೇಗೌಡರ ಹೆಸರು ಬಂತು, ಸಾರಾ ಮಹೇಶ್ ಅವರ ಹೆಸರು ಬಂತು, ಮಾನ್ಯ ಕುಮಾರಸ್ವಾಮಿ ಅವರ ಹೆಸರು ಬಂತು. ಅದು ಮಾತ್ರ ಅಲ್ಲ, ಎಲ್ಲರ ಲೀಸ್ಟ್ಗಳನ್ನು ಅವರು ಬಿಡುಗಡೆ ಮಾಡಿದ್ರು. ಇದು ಒಂದು ರಿಯಲ್ ಆಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಅದರಲ್ಲಿ CM ಅವರ ಹೆಂಡತಿಯ ಆಸ್ತಿನೂ ಇತ್ತು, ಅವರಿಗೂ ಎಕ್ಸ್ಚೇಂಜ್ ಸೈಟ್ ಸಿಕ್ಕಿದೆ ಅಂತ. ಇಲ್ಲಿ ಸ್ಟ್ರಾಂಗ್ ಏನು ಅಬ್ಸರ್ವೇಷನ್ಸ್ ಇದೆ. ಫಸ್ಟಾಗಿ ಇದು SC/ST ಲ್ಯಾಂಡು ಅಂತ ಹೇಳೋದನ್ನು ಒಪ್ಕೋಬೇಕಾಗಿದ್ದು ಸಿದ್ದರಾಮಯ್ಯನವರು ಹೇಳ್ತಾರೆ ಅದು ಯಾವಾಗದಿಂದ ಬಂತು, ವೈ ಇಟ್ ಹ್ಯಾಸ್ ಕಮ್, ಅದಕ್ಕೇನು ಯಾವುದೇ ರೀತಿಯ ಪರ್ಮಿಷನ್ಸ್ ಅಗತ್ಯ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದರು. ತದನಂತರ ಅವರ ಹೆಂಡತಿಯ ರಿಲೇಟಿವ್ಗೆ ಬ್ರದರ್ಗೆ ಆಗುತ್ತೆ, ಬ್ರದರ್ ಗಿಫ್ಟಿಡ್ ಮಾಡ್ತಾರೆ. ಗಿಫ್ಟಿಡ್ ಆದಮೇಲೆ ಆ ಜಾಗವನ್ನು ಮೂಡ ಅಕ್ವೈರ್ ಮಾಡುತ್ತೆ, ಎಕ್ಸ್ಚೇಂಜ್ ಸೈಟ್ ಕೇಳ್ತಾರೆ 50-50 ಅನುಪಾತದಲ್ಲಿ ಅನ್ನುವ ಕ್ವಶನನ್ನು ವಿರೋಧ ಪಕ್ಷಗಳು ಎತ್ತವೆ. ಇಲ್ಲಿ CM ಅವರ ಕಂಟೆಂಟ್ ಏನಂದರೆ 50-50 ಅನುದಾನವನ್ನು ನನ್ನ ಹೆಂಡತಿ ಹೋಗಿ ರಿಕ್ವಿಸಿಷನ್ ಕೊಡೋದು ಅದು ನಮ್ಮ ಧರ್ಮ, ನಾವು ಕೊಟ್ಟಿದ್ದೀವಿ. ಅದನ್ನು ಕೊಡುವುದು ಬಿಡುವುದು BDAಗೆ ಸೇರಿದ್ದು, ಕಮಿಷನರ್ ಮತ್ತು ಮೂಡಕ್ಕೆ ಸೇರಿದ್ದು, ಉಳಿದವರೆಲ್ಲ ಇದ್ದಾರೆ ಅದರಲ್ಲಿ. ಅದು ನನ್ನ ಪೀರಿಯಡಲ್ಲಿ ಆಗಿಲ್ಲ, ನಾನು ಆಗ ಮುಖ್ಯಮಂತ್ರಿ ಆಗಿಲ್ಲ ಅಥವಾ ನನ್ನ ಗೌರ್ಮೆಂಟ್ ಇರಲಿಲ್ಲ, ಅದು ಆಗಿದ್ದು BJP ಗೌರ್ಮೆಂಟ್ ಇದ್ದಾಗಲೇ. ಆಗ ಚೇರ್ಮನ್ ಯಾರು ಮೂಡದ ಅಧ್ಯಕ್ಷರೇನಿದ್ರು ಅದು BJP ಪಾರ್ಟಿಯಲ್ಲಿದ್ದವರೇ, ಅದರಿಂದಾಗಿ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಹೊಣೆ ಆಗುವುದಿಲ್ಲ ಅನ್ನೋದು. ಇನ್ನೊಂದು ಕ್ವಶನ್ಸ್ ಏನಂದರೆ ಈ ಒಂದು ಸೈಟ್ಗಳನ್ನು CM ಅವರು ತನ್ನ ಅಫಿಡವಿಟಲ್ಲಿ ತೋರಿಸಿಲ್ಲ, ಮುಚ್ಚಿಟ್ಟಿದ್ದಾರೆ ಅನ್ನುವ ಆಪಾದನೆ ವಿರೋಧ ಪಕ್ಷದವರದು. ಇದರಲ್ಲಿ ಎಲೆಕ್ಷನ್ ಪಿಟಿಷನ್ ಬರುತ್ತೆ. ಎಲೆಕ್ಷನ್ ಪಿಟಿಷನಲ್ಲಿ ಐ ಥಿಂಕ್ 45 days ಈಸ್ ಆಲ್ರೆಡಿ ಓವರ್. ಸೊ ಎನಿಬಡಿ ಗೋ ಆ್ಯಂಡ್ ಕ್ವಶನ್ ಇನ್ ದ ಕೋರ್ಟ್. ಎಲೆಕ್ಷನ್ ಪಿಟಿಷನಲ್ಲಿ ಇಂಥದ್ದೇನಾದರೂ ಆಗಿಬಿಟ್ಟಿದ್ರೆ ಅವರ ಎದುರುಗಡೆ ನಿಂತಹ ಅಭ್ಯರ್ಥಿ ಹೋಗ್ಬಿಟ್ಟು ಇವರು ಇಂಟೆನ್ಷನಲಿ ಈ ಎಲ್ಲ ಸೈಟ್ಗಳನ್ನು ಬಿಟ್ಟಿದ್ದಾರೆ ಅನ್ನೋ ಎಲೆಕ್ಷನ್ ಪಿಟಿಷನ್ ಮಾಡಬೇಕಿತ್ತು. ದಟ್ ಈಸ್ ನಾಟ್ ಡನ್. ಐ ಥಿಂಕ್ ದೇರ್ ಆಲ್ಸೋ ಸಿದ್ದರಾಮಯ್ಯ ಈಸ್ ಸೇಫ್ ಹಿಯರ್. ಈಗ ಕೇಳಬೇಕಾಗಿರೋದು ನಡೆಯುವವರು ಯಾರು ಅಂತ. ಇಲ್ಲಿ CM ಇನ್ನೊಂದು ಕ್ವಶನ್ ಹಾಕ್ತಾರೆ, ಕುಮಾರಸ್ವಾಮಿ ಅವರಿಗೇ ಅರ್ಧ ಎಕರೆಯಷ್ಟು ಜಾಗ ಮೂಡದಲ್ಲಿ ಆಗಿದೆ. ದೇವೇಗೌಡರ ಫ್ಯಾಮಿಲಿಗೆ ಈಗ ಅಲ್ಲ, ದೇವೇಗೌಡರು PWD ಮಿನಿಸ್ಟರ್ ಇರುವಾಗಲೇ ಈ ಒಂದು ಇಶ್ಯೂಸನ್ನು ಪುಟ್ಟಸ್ವಾಮಿ ಅವರು ಎತ್ತಾರೆ, ವಿಧಾನಸಭೆಯಲ್ಲಿ ಎತ್ತಾರೆ. ಇದು ಓವರ್ ನೈಟ್ವರೆಗೆ ಈ ಡಿಸ್ಕಷನ್ನು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಆಗುತ್ತೆ. ಈ ಇಶ್ಯೂಸ್ ನಾಟ್ ನೌ. ಆಗಲೇ ದೇವೇಗೌಡರ ಫ್ಯಾಮಿಲಿ ಸಾಮಾನ್ಯವಾಗಿ 60,000 ಸ್ಕ್ವೇರ್ ಫೀಟ್ವರೆಗಿನ ಜಾಗ ಅವರ ಫ್ಯಾಮಿಲಿ ಮತ್ತು ಅವರ ಫ್ಯಾಮಿಲಿಯ ಕುಟುಂಬಕ್ಕೆ
ಹಂಚಿದ್ದಾರೆ ಎನ್ನುವ ಆರೋಪವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು 2019 ಲೆಟರ್ ಬರೆದ ಲೆಟರನ್ನು CM ಸಿದ್ದರಾಮಯ್ಯ ಅವರು ಮತ್ತು ಅವರ ಪಂಗಡ ಬಿಡುಗಡೆ ಮಾಡುತ್ತೆ. ಅದರಲ್ಲೂ HDK ಅವರು ಕೇಳ್ತಾರೆ, ನನಗೆ ಎಕ್ಸ್ಚೇಂಜ್ ಸೈಟನ್ನು ಕೊಡಿ ಅನ್ನುವ ಒಂದು ಮಾತು ಇದೆ. ಹಿಯರ್ ಇಫ್ ಯು ಸಿ ವೆರಿ ಪ್ರಾಪರ್ಲಿ, ಇಲ್ಲಿ ಕ್ವಶನ್ ಯಾವಾಗಾಯಿತು, ಯಾಕಾಗಾಯಿತು, ಯಾರು ಮಾಡಿದರು, ಇಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರುವಾಗ ಈ ಒಂದು ಇನ್ಸಿಡೆಂಟ್ಸ್ ನಡೆದಿಲ್ಲ ಅನ್ನೋದು ಸಿದ್ದರಾಮಯ್ಯನವರಿಗೆ ಬೆನಿಫಿಟ್ ಆದರೆ, ವಿರೋಧ ಪಕ್ಷದ ಸೈಡಿಂದ ಏನಂತ ಹೇಳಿದ್ರೆ 50-50 ಅನುಪಾತ ಎಲ್ಲಿ ಆಗಿದೆ, ಅದು ಹೊಸ ಮೂಡದ ಹಳೆಯ ಲೇಔಟಲ್ಲಾಗಿದೆ ಅಂತ ಹೇಳುವ ಒಂದು ಮಾತು. ಹಿಯರ್ ಎಗೈನ್ ಈ ಅಬ್ಸರ್ವೇಷನ್ಗಳನ್ನು ಎಲ್ಲ ಕೇಳಿದಾಗ ಏನಕ್ಕಾಗಿ ಈ ಹಳೆ ಬಡಾವಣೆಯಲ್ಲಿ ಕೊಡ್ತಾರೆ, ಈವನ್ ಇನ್ BDA ಹಳೆ ಬಡಾವಣೆಗಳಲ್ಲಿ ಕೆಲವರಿಗೆ ಎಕ್ಸ್ಚೇಂಜ್ ಸೈಟ್ಗಳನ್ನು, ಈವನ್ ಇನ್ ಬೆಂಗಳೂರು ಈಗ ನೋಡಿದರೆ ಮಾನ್ಯ ಸುರೇಶ್ ಕುಮಾರ್ MLA ಅವರಿಗೂ ಹಳೆ ಬಡಾವಣೆಯಲ್ಲಿ ಕೊಟ್ಟು ಅದನ್ನು ಕ್ಯಾನ್ಸಲ್ ಆದ ಕೆಲವು ನಿದರ್ಶನಗಳು BJP ಕೂಡ ಮಾಡಿದೆ. ನಂಬರ್ 1 ಯಾಕಂದರೆ ಫಸ್ಟ್ ಆಫ್ ಆಲ್ ಈಗ ಇಂತಹ ಒಂದು ಅಂತಹ ಹೌಸಿಂಗ್ ಡೆವಲಪ್ಮೆಂಟ್ ಮಾಡ್ತಾ ಇರೋ ಇವರಿಗೆ ಸುಪ್ರೀಂ ಕೋರ್ಟ್ ಯಾವಾಗ ಆದೇಶ ಮಾಡಿತು 1:3 ಅನುಪಾತದಲ್ಲಿ ನೀವು ರೈತರಿಗೆ ಕಾಂಪನ್ಸೇಷನ್ ಕೊಡಬೇಕು ಅನ್ನುವ ಸ್ಥಿತಿ ಬಂದಾಗ ಯಾವ ಕಾರ್ಪೊರೇಷನ್ಗಳಲ್ಲೂ ಅಷ್ಟು ರೈತರಿಗೆ ದುಡ್ಡು ಕೊಟ್ಟುಬಿಟ್ಟು ಹೊಸ ಬಡಾವಣೆಗಳನ್ನು ಮಾಡುವ ಸ್ಥಿತಿಯಲ್ಲಿ ಅಥವಾ ಮಾರ್ಕೆಟಿಂಗ್ ಈಗ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈಗ ಅವರಿಗೆ ದುಡ್ಡು ಕೊಡುವಷ್ಟು ದುಡ್ಡು ಇಲ್ಲದಾಗ ಹಳೆ ಬಡಾವಣೆಯಲ್ಲಿ ಉಳಿದ ಜಾಗವನ್ನು 50-50 ಅನುಪಾತದಲ್ಲಿ ಹಂಚಿಬಿಟ್ಟು ಅದನ್ನು ಆ ಕೇಸ್ಗಳನ್ನು ಕ್ಲೋಸ್ ಮಾಡುವಂತಹ ಒಂದು ಮನಸ್ಥಿತಿಯಲ್ಲಿ BDA ಮೂಡ ಎಲ್ಲ ಬಂತು. ದಿಸ್ ಈಸ್ ಆಲ್ ಅಬೌಟ್ ದಿಸ್ ಕೇಸ್. ನಾವು ನೆಕ್ಸ್ಟ್ ಪಾದಯಾತ್ರೆ ಬಂದಾಗ CM ಅವರು ಹೇಳ್ತಾರೆ, ಹೌದು ಕೇತನಹಳ್ಳಿಯಲ್ಲಿ ಬಿಡದಿಯಲ್ಲಿ ನಿಮ್ಮ ಫಾರ್ಮ್ ಹೌಸ್ ಇದೆ, 50-60 ಎಕರೆ ಫಾರ್ಮ್ ಹೌಸ್ ಇದೆ, ಅದೂ ರಿಲೇಟೆಡ್ ಟು SC/ST ಕಮ್ಯುನಿಟಿ ಅವರದು, ಅದನ್ನು ಸಾವಿತ್ರಮ್ಮ ಅಂತ ಹೆಸರಲ್ಲಿ ನಿಮ್ಮ ಚಿಕ್ಕಮ್ಮನ ಹೆಸರಲ್ಲಿ ದಾನಪತ್ರವನ್ನು ಮಾಡ್ಕೋತೀರಿ ನೀವು, ಅದು 1980s ಮಾಡ್ಕೋತೀರಿ, ಅದರ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗುತ್ತೆ, ಲೋಕಾಯುಕ್ತ ನಿಮ್ಮ ಎಗೇನ್ಸ್ಟ್ ಆರ್ಡರ್ ಮಾಡುತ್ತೆ, ನೀವು ಅದನ್ನು ಪಾಲನೆ ಮಾಡಲ್ಲ, ಹೈಕೋರ್ಟ್ಗೆ ಹೋಗ್ತೀರಿ, ಹೈಕೋರ್ಟಲ್ಲೂ ನೀವು ಸೋಲ್ತೀರಿ, ಹೈಕೋರ್ಟಿನ ಆರ್ಡರನ್ನು ನೀವು ಪಾಲನೆ ಮಾಡಲ್ಲ, ಈಗ ಕಂಟೆಂಪ್ಟ್ ಪಿಟಿಷನ್ ಈಸ್ ಆಲ್ಸೋ ಫೈಲ್ಡ್ ಇನ್ ಹೈಕೋರ್ಟ್ ಅನ್ನುವ ವಾದವನ್ನು ಕಾಂಗ್ರೆಸ್ಸಿನ ಪಾರ್ಟಿ ಮಂಡಿಸ್ತಾರೆ. ಹಿಯರ್ ಈಗ ಪಾದಯಾತ್ರೆ ಮಾಡುವವರು ಯಾರು ಅನ್ನೋದು ಕ್ವಶನೇಬಲ್. ನಾವು ಕಂಪ್ಲೇನೆಂಟ್ ಇಲ್ಲಿ ಯಾರು ಅನ್ನೋದು, ಇದು TJ ಅಬ್ರಾಮ್ ಅನ್ನುವ ತನ್ನನ್ನು ತಾನೇ ಸಾಮಾಜಿಕ ಹೋರಾಟಗಾರ, ಕರಪ್ಷನ್ ಫ್ರೀಯಾಗಿ ಇಂಡಿಯಾಕ್ಕಾಗಿ ಬದುಕಿದ್ದವನೇ ನಾನು ಅಂತ ಹೇಳಿಕೊಂಡು ತಿರುಗಿದಂತಹ TJ ಅಬ್ರಾಮ್ ಅವರು. ಇದೇ TJ ಅಬ್ರಾಮ್ ಅವರು ಯಡಿಯೂರಪ್ಪನವರ ಮೇಲೂ ಇದೇ ರೀತಿಯ ಕೇಸನ್ನು ಹಾಕಿದ್ರು. ಇದೇ TJ ಅಬ್ರಾಮ್ ಅವರು ವಿಜೇಂದ್ರ ಅವರ ಮೇಲೇನೂ ಲಾಸ್ಟ್ 3 years ಬಿಫೋರು ಪವರ್ TV ಮಾಡಿದ ಸ್ಟೋರಿಯ ಮೇಲೇ ಒಂದು FIR ಅನ್ನು ಮಾಡಿಸ್ತಾರೆ. ಈಗ ಇದೇ ಅಬ್ರಾಮ್ ಅವರು ಸಿದ್ದರಾಮಯ್ಯನ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು, ಅವರ ಮೇಲೆ ಕೇಸ್ ಕೊಡಬೇಕು ಅನ್ನೋ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ರಾಜ್ಯಪಾಲರಿಗೆ ತಲುಪಿಸ್ತಾರೆ. ಹಿಯರ್ ಲಾಸ್ಟ್ 1.5 ವರ್ಷದ ಹಿಂದೆ ಪವರ್ TV TJ ಅಬ್ರಾಮ್ ಅವರ ಸತ್ಯಾಸತ್ಯತೆಯನ್ನು ಟ್ರೈ ಮಾಡಲಿಕ್ಕೆ AC ಸುಧಾ ಅವರ ಹತ್ರ ಅಬ್ರಾಮ್ ಅವರು ತನ್ನ ಮೇಲೆ ಹಾಕಿರುವಂತಹ ಏನು ಲೋಕಾಯುಕ್ತ ಕೇಸ್ ಇದೆ ಅದನ್ನು ವಿಡ್ರಾ ಮಾಡಲಿಕ್ಕೆ 25 ಕೋಟಿ ಆಫರನ್ನು ಕೇಳ್ತಾರೆ, 5 ಕೋಟಿಗೆ ಒಪ್ಕೋತಾರೆ. ನಾವು ಅವರಿಗೆ ರೆಡ್ ಹ್ಯಾಂಡ್ ಆಗಿ ದುಡ್ಡು ಕೊಡುವ ಸ್ಟಿಂಗ್ ಮಾಡಿಬಿಟ್ಟು ಅದನ್ನು ಆಪ್ರೇಷನ್ ಮಾಡಿ ಪಬ್ಲಿಸಿಟಿ ಮಾಡ್ತೀವಿ. ಅಬ್ರಾಮ್ ಅವರು ಎಸ್ಕೇಪ್ ಆಗ್ತಾರೆ, ಅವರು FIR ಆಗುತ್ತೆ ಅವರ ಮೇಲೆ. ಈಗ ಅದರ ಮೇಲೆ ಚಾರ್ಜ್ ಶೀಟ್ನೂ ಫೈಲ್ ಆಗಿದೆ ಅನ್ನುವ ಮಾಹಿತಿ ಇದೆ. ಅಥವಾ ನಾವು ಸಬ್ಮಿಟ್ ಮಾಡಿದಂತಹ ಪ್ರತಿಯೊಂದು ವಿಡಿಯೋಗಳು FSL ಅಲ್ಲಿ ಅದು ಒರಿಜಿನಲ್ ವಿಡಿಯೋಗಳು, ಇಟ್ ಈಸ್ ಎ ಟ್ರೂ ಸ್ಟೋರಿ ಅಂತ ಅಪ್ರೂವ್ ಆಗಿದೆ. ನಾವು ಒಬ್ಬ ಭ್ರಷ್ಟಾಚಾರಿ, ಒಬ್ಬ ಎಕ್ಸ್ಟ್ರಾ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ದುಡ್ಡು ಕೇಳುವವನು, ಅವನ ಕಂಪ್ಲೇಂಟನ್ನು ಆಧರಿಸಿ ರಾಜ್ಯಪಾಲರು ರಾಜ್ಯದ CM ಮುಖ್ಯಮಂತ್ರಿಯವರಿಗೆ ಶೋಕಾಸ್ ನೋಟಿಸನ್ನು ಕೊಡುವುದು ಎಷ್ಟು ಸಮಂಜಸ ಅನ್ನುವ ಒಂದು ಹಂತಕ್ಕೆ ಕಾಂಗ್ರೆಸ್ ಅವರು ಬಂದು ನಿಂತಿದ್ದಾರೆ. ಐ ಥಿಂಕ್ ದಿಸ್ ಈಸ್ ಆಲ್ ದ ಸ್ಟೋರಿ. ನನಗೆ ಈಗ ಹೇಳೋದು 2 ವಿಧದ ದ್ವಂದ್ವ ಇಲ್ಲಿ. ವಾಕಿಂಗಲ್ಲಿ ಈ ಏನು ಯಾತ್ರೆನಾ ಅಂತ ಗೊತ್ತಿಲ್ಲ. ಇದರಲ್ಲಿ ಫಸ್ಟ್ ಆಫ್ ಆಲ್ ಕುಮಾರಸ್ವಾಮಿಯವರು ಈ ಒಂದು ಕೇಸು ಬಂದಾಗ ಅವರ ಫಸ್ಟ್ ಕಮೆಂಟ್ ಇನ್ ಮೈಸೂರಲ್ಲಿ ಚಾಮುಂಡೇಶ್ವರಿಯಲ್ಲಿ ಅವರ ಫಸ್ಟ್ ಕಮೆಂಟ್ಸು ಇದೊಂದು ಮೂಢ ಹಗರಣವೇ ಅಲ್ಲ ಅನ್ನುವ ರೀತಿಯಲ್ಲಿ ಕುಮಾರಸ್ವಾಮಿಯವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಅದರಲ್ಲಿ ಅವರು ಕ್ಲಿಯರ್ ಕೇಳ್ತಾರೆ, ಇದು ನಮ್ಮದೇನಲ್ಲ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸಿದ್ದರಾಮಯ್ಯನವರನ್ನು ಕೆಳಗಡೆ ಹಾಕಿ ತಾನು CM ಅಂತ ಮಾಡಬೇಕು ಅಂತ CM ಸೀಟ್ ಕಂಡಿದ್ದಾರೆ, ಅವರು ಮಾಡಿದ್ದು ಇದು ಏನಂಥದ್ದು ಹಗರಣವೇ ಅಲ್ಲ ಅಂತ ಹೇಳುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಕಾಂಗ್ರೆಸ್ಸಲ್ಲಿ ಒಳಜಗಳವನ್ನು ಹುಟ್ಟು ಹಾಕಬೇಕೆನ್ನುವ ಒಂದು ಇಂಟೆನ್ಷನ್ ಇಟ್ಕೊಂಡು ಕುಮಾರಸ್ವಾಮಿ ಅವರು ಈ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದರ ಒಂದು ಅಂಗವೇ ಇವತ್ತು
ಡಿ ಕೆ ಶಿವಕುಮಾರ್ ಅವರು ಹೇಳಿದಂತಹ ಮಾತುಗಳು ಮತ್ತು ವಿಜಯೇಂದ್ರ ಅವರು ಹೇಳಿದಂತಹ ಏನು ಅದು ರಫ್ ಆ್ಯಂಡ್ ಟಫ್ ಎಕ್ಸ್ಚೇಂಜ್ ಇದೆ ಅಲ್ಲಿಂದ ಶುರುವಾಗಿದ್ದು. ಮಧ್ಯಕ್ಕೆ ಬಂದು ಕುಮಾರಸ್ವಾಮಿ ಅವರು 3ನೇ ತಾರೀಕಿಗೆ ಗೋಲ್ಡ್ ಪಿಂಚಲ್ಲಿ ಕೂತ್ಕೊಂಡು ಅವರೇ 3ನೇ ತಾರೀಕನ್ನು ಡಿಸೈಡ್ ಮಾಡಿ ನಡೆಯುವಂತ ಹೇಳಿಬಿಟ್ಟು ಡೆಲ್ಲಿಯಲ್ಲಿ ನನಗೆ ಪ್ರೀತಮ್ ಗೌಡ ಬಂದರೆ ನಾನು ಬರಲ್ಲ, ಯಾತ್ರೆಗೆ ನಾನಿಲ್ಲ ಅನ್ನುವ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಮಳೆಗಾಲದ ರೀಸನ್ ಕೊಡ್ತಾರೆ, ರೈತರ ಏನು ನಾಟಿ ಬಗ್ಗೆ ರೀಸನ್ ಕೊಡ್ತಾರೆ. ಬಟ್ ಈಗ ವಿದಿನ್ 2 months ಆಫ್ ದ ಏನು ಒಂದೂವರೆ ತಿಂಗಳಾಯಿತು ಈಗಲೇ ಮುಖ್ಯಮಂತ್ರಿ ಆಗಿಬಿಟ್ಟು ಈಗಲೇ ಒಂದು ರೀತಿಯ ಸಂಧಾನ ಸಭೆ ನಿನ್ನೆ ನಡೆದಿದೆ. ಸಂಧಾನ ಸಭೆ ನಡೆದುಬಿಟ್ಟು ಈಗ ಪುನಃ ರೈತರ ವ್ಯವಸಾಯನೂ ನಿಲ್ಲಿಸ್ತು, ಮಳೆನೂ ನಿಲ್ತು. ಒಮ್ಮೆಲೆ ಇವತ್ತು ನಾಳೆಗೆ ಕುಮಾರಸ್ವಾಮಿ ಅವರು JDSನ ಜಾತ್ರೆ ಹೊರಟಿದೆ. ಬಟ್ ಹಿಯರ್ JDSನೇ ಅವರಾದ ಕೆಲವರಲ್ಲಿ ಇದು ಅಸಮಾಧಾನ ಇದೆ. ನಾವು ಮಾಡ್ತಾ ಇರುವ ಈ ಏನು ಯಾತ್ರೆ ಇದೆ ಇದು ಸರಿಯಲ್ಲ, ಯಾಕಂದರೆ ಇದರಲ್ಲಿ ನಮ್ಮವರ ಹೆಸರುಗಳಿದೆ. ಮೂಡ ಅಂದರೆ ಈ ಬೆಂಗಳೂರಿನ BDA ಇದ್ದಂಗೆ ಎಲ್ಲ ಶಾಸಕರುಗಳು ಒಟ್ಟು ಸೇರಿ ಮಾಡಿದಂತಹ ಪಾಪ ಇಲ್ಲಿ ಇದೆ. ಈ ಇದು ಆಲ್ ಪಾರ್ಟೀಸ್ ಏನು ಹೇಳ್ತಾರೆ ಕ್ರೈಮ್ ಸ್ಕ್ಯಾಮ್, ಇದರಲ್ಲಿ ಅವ್ರಿಗಿಂತ ಜಾಸ್ತಿ ನಮ್ಮದು ಇದೆ. ಇದರಲ್ಲಿ ನೀವು ನಾವೇ ಪಾಪಿಗಳು, ನಮ್ಮನ್ನೂ ಕೂಡ ಅದರಲ್ಲಿ ನಡೆಸ್ತೀರಿ, ನಾವು ನಡೀಲಿಕ್ಕೆ ರೆಡಿ ಇಲ್ಲ ಅನ್ನುವ ಕೆಲವರ ಒತ್ತಾಯದ ಮೇರೆಗೆ ಕುಮಾರಸ್ವಾಮಿ ಅವರು ಆ ಬಂದೂಕನ್ನು ತಗೊಂಡು ಹೋಗ್ಬಿಟ್ಟು ಪ್ರೀತಮ್ ಗೌಡನ ಹೆಗಲ ಮೇಲೆ ಇಟ್ಬಿಟ್ಟು BJPಯವರ ಹೆಗಲ ಮೇಲೆ ಓಡಬೇಕು ಅನ್ನುವ ಏನು ವ್ಯವಸ್ಥಿತ ಸಂಚು ಮಾಡಿದ್ರು ಅದು ನಿನ್ನೆ ಫೇಲ್ ಆಗಿದೆ. ವಿಜಯೇಂದ್ರ ಅವರು ಮತ್ತು BJPಯವರು ನೀವು ಬಂದರೆ ಬನ್ನಿ, ನಾವು ನಡೀತಿ ಅನ್ನುವ ಒಂದು ಹಠಕ್ಕೆ ಬಿದ್ದಾಗ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲದೆ ಈಗ ಪಾದಯಾತ್ರೆಗೆ ಹೊರಟಿದ್ದಾರೆ. ಫಾರ್ ಯುವರ್ ಆಲ್ ಇನ್ಫಾರ್ಮೇಷನ್ನು, ನಮಗೆ ಡಿ ಕೆ ಶಿವಕುಮಾರ್ ಅವರೊಂದು ಕ್ವಶನ್ ಕೇಳ್ತಾರೆ, ನೀವೆಲ್ಲಿದ್ರಿ, ನೀವು 80ರಲ್ಲಿ ಹಾಸನದಲ್ಲಿ ಬರುವಾಗ ನಿಮ್ಮ ಹತ್ರ ಏನೇನಿತ್ತು, ಎಷ್ಟು ಆಸ್ತಿಗಳಿತ್ತು, ಅದನ್ನು ಒಂದು ಡಿಬೇಟ್ ಮಾಡುವ. ನೀವು ಹೇಳಿ ನಿಮ್ಗೆ ಹೆಂಗೆ ಬಂತು, ನಾನು ಕನಕಪುರದಿಂದ ಬಂದು ಇಲ್ಲಿ ಯಾವ ರೀತಿ ಮಾಡಿದೆ ಅಂತ ನನ್ನ ಲೆಕ್ಕ ED IT ಎಲ್ಲ ತಗೊಂಡ್ಬಿಟ್ಟಿದ್ದಾರೆ, ನಿಮ್ಮದು ಒಮ್ಮೆ ಲೆಕ್ಕ ಆಗಲಿ ಅನ್ನುವ ಮಾತನ್ನು ಆಡಿದ್ದಾರೆ. ಫಾರ್ ಯುವರ್ ಇನ್ಫಾರ್ಮೇಷನ್, ಲಾಸ್ಟ್ 1 ತಿಂಗಳಿಂದ ನಾನು ಆ ಒಂದು ಸರ್ವೆಯನ್ನು ಮಾಡ್ತಾ ಇದ್ದೀನಿ, ಎಷ್ಟು ಎಲ್ಲಿ ಯಾರ ಹತ್ರ ಇದೆ ಅನ್ನೋದು. ತೋ ಅದರ ಒಂದು ಝಲಕ್ ನಿಮಗೆ ಕೊಡ್ತೀನಿ. ನಾನು ದೇವೇಗೌಡರು ಮತ್ತು ಫ್ಯಾಮಿಲಿಯವರ 565 ಎಕರೆ ಜಾಗದ ಡಿಟೇಲನ್ನು 565 acres ಆಫ್ ದ ಲ್ಯಾಂಡ್ ದೇವೇಗೌಡರ ಫ್ಯಾಮಿಲಿದ್ದು ನಾನು ಕೊಡ್ತಾ ಇದ್ದೀನಿ. ಇದು ಎಲ್ಲೆಲ್ಲಿ ಇದೆ ಅಂತೆ, ಹೊಸಕೆರೆಹಳ್ಳಿ, ಉತ್ತರಹಳ್ಳಿ ಹೋಬಳಿ, ಬ್ಯಾಂಗ್ಳೂರು ಸೌತ್ ತಾಲೂಕಲ್ಲೇ ಇವ್ರದ್ದು 19 ಎಕರೆ 24 ಗುಂಟೆ ಜಾಗ ಇದೆ. ಹೊಸಹಳ್ಳಿ ಅಲ್ಲಿ 2 ಎಕರೆ ಇದ್ದರೆ, ತಲಗಟ್ಟಪುರದಲ್ಲಿ 3 ಎಕರೆ, BM ಕಾವಲಲ್ಲಿ 4 ಎಕರೆ, ದೇವಗಿರಿಯಲ್ಲಿ 67 ಎಕರೆ, ಓಕೆ, ಯಲಹಂಕದಲ್ಲಿ 14 ಎಕರೆ, ಓಕೆ. ನಾನು 565 ಎಕರೆ ಜಾಗದ ಡಾಕ್ಯುಮೆಂಟ್ಸ್, ಇದರಲ್ಲಿ HD ದೇವೇಗೌಡರ ಹೆಸರಲ್ಲಿ 22 ಎಕರೆ, ಚೆನ್ನಮ್ಮನವರ ಹೆಸರಲ್ಲಿ 3 ಎಕರೆ, HD ರೇವಣ್ಣನವರ ಹೆಸರಲ್ಲಿ 45 ಎಕರೆ, ಭವಾನಿ ರೇವಣ್ಣನವರ ಹೆಸರಲ್ಲಿ 7 ಎಕರೆ, HD ಕುಮಾರಸ್ವಾಮಿ ಅವರ ಹೆಸರಲ್ಲಿ 47 ಎಕರೆ, ಕವಿತಾ ಹೆಸರಲ್ಲಿ 25 ಎಕರೆ, ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲಿ 44 ಎಕರೆ, ಸೂರಜ್ ಅವರ ಹೆಸರಲ್ಲಿ 21 ಎಕರೆ, ಶ್ವೇತಾ ಅವರ ಹೆಸರಲ್ಲಿ 22 ಎಕರೆ, ಭಾರತಿ ಅವರ ಹೆಸರಲ್ಲಿ 11 ಎಕರೆ, ಹೀಗೆ 565 ಎಕರೆ ಜಾಗದ ಡಿಟೇಲ್ಸ್ ವಿತ್ ಸೇಲ್ ಡೀಡ್ಸ್, ವಿತ್ ದ ಟ್ರಾನ್ಸಾಕ್ಷನ್, ವಿತ್ RTC. ಐ ಥಿಂಕ್ ನಾನು ಒಂದು ಸ್ವಲ್ಪ ಜಲಕ್ಕಲ್ಲಿ ಸರ್ವೆ ಮಾಡಿ ಬಿಟ್ಟಿದ್ದೀನಿ. ಫಾರ್ ಮೀ, ಫರ್ಗೆಟ್ ಅಬೌಟ್ ಆ್ಯಸ್ ಎ ಮುಖ್ಯಸ್ಥರು ಅಥವಾ ಮೈ ಕಾಂಪಿಟೀಷನ್ ಆರ್ ಮೈ ಫೈಟ್ ವಿತ್ ದೇವೇಗೌಡ ಫ್ಯಾಮಿಲಿ. ದಟ್ ಈಸ್ ಎ ಎಥಿಕಲ್ ಫೈಟ್ ಬಿಟ್ವೀನ್ ಮೀ ಆ್ಯಂಡ್ ದೆಮ್. ನಾನು ಕೇಳ್ತಾ ಇರೋದು, ಈ ಪಾದಯಾತ್ರೆಯಲ್ಲಿ ಇವರು ನಡೆಯುವಂಥ ನೈತಿಕ ಏನಾದರೂ ನೈತಿಕತೆ ಅಥವಾ ಆತ್ಮಸ್ಥೈರ್ಯ ಇದ್ದರೆ ದೇ ಶುಡ್ ಆನ್ಸರ್ ಫಸ್ಟ್. ಇವರು ಇನ್ನೊಬ್ಬನ ಕರಪ್ಷನ್ ಬಗ್ಗೆ ಮಾತಾಡುವ ಮೊದಲು, ಇನ್ನೊಬ್ಬನ ನೈತಿಕತೆಯ ಬಗ್ಗೆ ಮಾತಾಡುವ ಮೊದಲು, ಐ ಥಿಂಕ್ ದೇವೇಗೌಡರು ಆ್ಯಂಡ್ ಫ್ಯಾಮಿಲಿ, ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಜನತೆಗೆ ಆನ್ಸರ್ ಕೊಟ್ಬಿಟ್ಟು ಐ ಥಿಂಕ್ ದೇ ಶುಡ್ ಮೂವ್ ಟು ಎವ್ರಿ ಸ್ಟೆಪ್. ದ್ಯಾಟ್ ವಾಟ್ ಐ ಎಕ್ಸ್ಪೆಕ್ಟ್. ಈಗ ಕುಮಾರಸ್ವಾಮಿ ಅವರು ಖಾಲಿ JDSನ ಅಧ್ಯಕ್ಷರು ಮಾತ್ರ ಅಲ್ಲ, ಕರಪ್ಷನ್ ಫ್ರೀ ಗೌರ್ಮೆಂಟ್ ಅಂತ ಮಾಡಿದ 10 ವರ್ಷ ತಮ್ಮನ್ನು ತಾವು ಕರಪ್ಷನ್ ಫ್ರೀ ಅಂತ ಮಾಡಿಬಿಟ್ಟು 3ನೇ ಸಲ ವಿನ್ ಆದಂತಹ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಮಂತ್ರಿ. ಕರೆಕ್ಟ್. ನಾವು ಟು ಬಿಲೀವ್ ಒಂದು ಕಂಪ್ಲೇನೆಂಟ್ ನೈತಿಕತೆ, ಯಾರು ಕಂಪ್ಲೇನೆಂಟ್ ಕೊಟ್ಟಿದ್ದಾನೆ ಅವನ ನೈತಿಕತೆ ಏನಿದೆ. ನಂಬರ್ 2, ಐ ಆಮ್ ಟಾಕಿಂಗ್ ಅಬೌಟ್ ನಡೆಯುವವನ ನೈತಿಕತೆ ಏನಿದೆ ಅಂತ.
ಸಿದ್ದರಾಮಯ್ಯ ಅವರ 4 ಎಕರೆಯ ಕ್ವಶನ್ ಕೇಳಲಿಕ್ಕೆ ಎಲ್ಲರೂ, ನೀವು ನಾವು ಕೂಡ ನಮ್ಗೆ ಎಲ್ಲ ಕ್ವಶನ್ಸ್, ವಿ ಕ್ಯಾನ್ ರೈಸ್ ಆಲ್ ದ ಕ್ವಶನ್ಸ್ ಟು ಸಿದ್ದರಾಮಯ್ಯ. ಅವರು ಏನು ಬೇರೆಯವರು ಅಲ್ಲ, ನಮ್ಮ ಮನೆಯವರಲ್ಲ. ವಿ ಹ್ಯಾವ್ ಆಲ್ ದ ರೈಟ್ಸ್. ನಾವು ಕ್ವಶನ್ ಮಾಡಿದ್ದೀವಿ. ನಾವು ಇವತ್ತು ವಾಲ್ಮೀಕಿ ಹಗರಣ ಏನಿದೆ ಅದನ್ನು ಇವತ್ತು ಕ್ವಶನ್ ಮಾಡ್ತೀವಿ. ದೀನ ದಲಿತರ ದುಡ್ಡು ಎಲ್ಲಿಗೆ ಹೋಗಿದ್ದು, ನೀವು ಯಾಕೆ ಆನ್ಸರೇಬಲ್ ಅಲ್ಲ ಅಂತ ಕೇಳ್ತೀವಿ. ಬಟ್ ಸೇಮ್ ಟೈಮ್ ಐ ವಾಂಟ್ ಟು ಕಂಪೇರ್ 565 acres into 3 acres. ಆ್ಯಂಡ್ ಇದು ಐ ಆಮ್ ಜಸ್ಟ್ ಆಸ್ಕಿಂಗ್ ಯು, ದಿಸ್ ಈಸ್ ಜಲಕ್ಕಷ್ಟೇ. ಇದು ಅವರ ಆಸ್ತಿಯ ನಮಗೆ ಸಿಕ್ಕ 20% 30% ಅಷ್ಟೇ. ಸ್ಟಿಲ್ ಲಾಟ್ ಮೋರ್ ಟು ಗೋ. ನಾವು ಯಾರು ಯಾಕೆ ಪಾದಯಾತ್ರೆ ಮಾಡಬೇಕು, ಅಥವಾ ದಿಸ್ ಈಸ್ ರಿಯಲಿ ಎ ಕರಪ್ಷನ್ ಅಗೇನ್ಸ್ಟ್ ಪಾದಯಾತ್ರೆ, ಅಥವಾ ಸ್ಟ್ರಾಂಗ್ ಹೋಲ್ಡ್ ಆಗಿರುವಂತಹ ಸಿದ್ದರಾಮಯ್ಯನವರನ್ನು ಮುಗಿಸಿಬಿಟ್ರೆ ಇನ್ನೇನೋ ನಾವು ಮಾಡಬಹುದು ಅನ್ನುವ ಕುತೂಹಲದ ಪಾದಯಾತ್ರೆನು. ದಟ್ಸ್ ಐ ವಾಂಟ್ ಟು ಆಸ್ಕ್. ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ದ BJP. ನಿಮ್ಮ ಹತ್ರನೇ ಕೇಳ್ತೀನಿ. ನಾವು ಐ ಗಿವನ್ ಯು ಎ ಲೀಸ್ಟ್. ನಾವು ಇನ್ನೊಬ್ಬನಿಗೆ 1 ಬೆರಳು ತೋರಿಸಿದ್ರೆ 4 ಬೆರಳು ನಮಗೆ ತಿರುಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಬೆರಳು ತೋರಿಸ್ತಾ ಇದ್ರಿ, ನಡೆದಿದ್ದೀರಿ ನೀವು. ಈಗ ಐ ಆಮ್ ಆಸ್ಕಿಂಗ್, ಈ ಕೇಸ್ ನಾನು ಹೇಳ್ತೀನಿ, ಗಂಗೆನಹಳ್ಳಿ ಕೇಸ್ ಹೇಳ್ತೀನಿ, ಅಥವಾ ಕೇತಮಾರ್ಗನಹಳ್ಳಿ ಕೇಸ್ ಹೇಳ್ತೀನಿ. ದರ್ ಈಸ್ ಎ ಕೋರ್ಟ್ ಜಡ್ಜ್ಮೆಂಟ್ಸ್ ಎಗೇನ್ಸ್ಟ್ ಕುಮಾರಸ್ವಾಮಿ. ನೀವು ಯಾವ ರೀತಿಯಲ್ಲಿ ನೈತಿಕತೆ ಹೊತ್ತು ಅವರನ್ನು ಹಿಡ್ಕೊಂಡು ಪಾದಯಾತ್ರೆಗೆ ಹೊರಟಿದ್ದೀರಿ? ಸರ್, ಈಗ ರಾಜ್ಯದ ಜನತೆ ಮತ್ತು ಮುಖ್ಯಮಂತ್ರಿಗಳು ಯಾವುದೇ ಒಂದು ಸರ್ಕಾರದಲ್ಲಿ ಏನಾಗಬೇಕಾದ್ರೂ ಒಳ್ಳೇದಾಗ್ಬೋದು ಕೆಟ್ಟದ್ದಾಗ್ಬೋದು ಉತ್ತರದಾಯಿಯಾಗಿ ಒಂದು ಆನ್ಸರ್ ಮಾಡುವಂಥದ್ದು ಸದನದಲ್ಲಿ ಅವ್ರಿಗೆ ಇರುವಂಥದ್ದು. ಅದೇ ರೀತಿಯಾಗಿ ನಾವು ವಾಲ್ಮೀಕಿ ಹಗರಣವನ್ನು ಸದನದಲ್ಲಿ ಇದು ಮಾಡಿದ್ರೆ ಚರ್ಚೆ ಆಯಿತು. ಅವರು ವಿಷಯಗಳನ್ನ ಮಂಡಿಸಿದ್ರು, ನಾವು ವಿಷಯಗಳನ್ನ ಹೇಳಿದ್ರೆ ಅದು 3 ಸಂಸ್ಥೆಗಳ ಬಗ್ಗೆ ತನಿಖೆ ಆಗ್ತೈತೆ. ಇದೇ ರೀತಿಯಾಗಿ ಮೂಡ ಬಗ್ಗೆನೂ ನಾವು ಕೇಳಿದ್ವಿ, ನಿಲುವಳಿ ಸೂಚನೆ ಕೊಟ್ವಿ. ಆದರೆ ಇವರು ಸದನದ ಮುಂಚೆನೆ, ಒಂದಿನ ಮುಂಚೆನೆ ಏಕಸದಸ್ಯ ಒಂದು ಆಯೋಗನಂತ ಮಾಡಿದ್ರು. ಅದೇ ಥರನೇ ಅಲ್ಲೂ ಚರ್ಚೆ ಆಗಬೇಕಾಗಿತ್ತಲ್ವಾ? ಏನು ವಾಲ್ಮೀಕಿ ಥರ ಏನು ಹಗರಣದ ಚರ್ಚೆ ಇತ್ತೋ ಅದನ್ನು ಅದೇ ಥರ ಆಗಬೇಕಾಗಿತ್ತಲ್ವಾ? ವಾಲ್ಮೀಕಿ ಹಗರಣದ ಮುಂಚೆ ಏನು ಹೇಳಿದ್ರು, ಇದು ಹಗರಣನೇ ಅಲ್ಲ, ಏನೂ ಅಲ್ಲ, ಅಧಿಕಾರಿಗಳ ಇದು ಅಂತ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರು. ಚರ್ಚೆ ಮಾಡಿ ಇದು ಮಾಡಾದ್ಮೇಲೆ ಅದೇ ಸದನದಲ್ಲಿ ಇದೇ ಮುಖ್ಯಮಂತ್ರಿಗಳು ಸದನದಲ್ಲಿ ಯಾವ ಅಮೌಂಟ್ ಹೇಳಿದ್ರು ಇದು ಹಗರಣ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಹೇಳಿಲ್ವಾ ಸರ್? ಅದಲ್ಲಿ ಮತ್ತೆ ಅಲ್ಲಿ BJPಯ ಪಾತ್ರ ಎಲ್ಲಿ ಬರುತ್ತೆ ಸರ್? ಒಬ್ಬ ಅಧಿಕಾರಿಯ ಸಾವಿನಿಂದ ಅದು ಬಂದಿದ್ದಂಥದ್ದು, ಹೊರಗಡೆ ಬಂದಿದ್ದಂಥದ್ದು. ಇಲ್ಲಾಂದ್ರೆ ಅದು 187 ಕೋಟಿ ಎಲ್ಲಿ ಹೋಗ್ತಾ ಇತ್ತು? ರಾಜ್ಯದ ಜನರಿಗೆ ಏನೋ ಇವತ್ತು ಬಂದ್ಬಿಟ್ಟು ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ರು, ಭ್ರಷ್ಟರಿಗಾಗಿ ಭ್ರಷ್ಟರ ಪಾದೆ ಅಂತ. ಹಾಗಾದ್ರೆ ಇದು ದಲಿತರಿಗೋಸ್ಕರ, ದಲಿತರಿಗಾಗಿ, ದಲಿತರಿಂದನೇ ನುಗ್ಗಿದಂತ ದುಡ್ಡನ್ನ ತಾವ್ಯಾಕಪ್ಪ ಉತ್ತರ ಕೊಟ್ಟಿಲ್ಲ ಇದಕ್ಕೆ? ನೀವು ಅಷ್ಟು ನಿಷ್ಕಲಂಶವಾಗಿ ಇಷ್ಟೆಲ್ಲ ನೀವು ಸರ್ ತಾವು ಹೇಳ್ತಾ ಇದ್ರಿ 2 ಅವರ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ರು ಇದಂತ. ಇಸ್ ದ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಯಾವುದೇ ಒಬ್ಬ ಲೂಟಿ ಮಾಡಿದವನು ಮಾಡ್ಬಿಟ್ಟಾಗ ಈಸಿ ಕ್ಲೀನ್ ಸರ್. ಇದೇ DK ಶಿವಕುಮಾರ್ ಅವರು ಹಿರೇಮಠ ಅವ್ರ ಚರ್ಚೆಯಲ್ಲಿ, ಒಂದು ಮಾಧ್ಯಮದ ಚರ್ಚೆಯಲ್ಲಿ ಎಷ್ಟೊಂದು ಸತಿ ಹೇಳ್ಬೇಕಾದಾಗ ಹಿರೇಮಠ ಅವ್ರು ಕ್ವೆಶ್ಚನ್ ಮಾಡಿದಾಗ, ಆರ್ ಯು ಎ ಕೋರ್ಟ್, ಆರ್ ಯು ಎ ಕಾಂಪಿಟೆಂಟ್ ಅಥಾರಿಟಿ, ಹೂ ಆರ್ ಯು ಟು ಡಿಸೈಡ್? So let there be an investigating agency. Let it be investigated. Doing the press conference ಮಾಡ್ಬಿಟ್ಟು ನನ್ನನ್ನು ನಾನೇ ಸರಿ ಅಂತ ಅಂದ್ಬಿಟ್ರೆ who is it? The Caesar's wife has to be beyond the suspicious ಅಲ್ವಾ? ನಾವು ಹೇಳ್ತಾ ಇರುವಂಥದ್ದು ನಿಮ್ಮದೇನು ಇಲ್ಲ ಅಂದ್ರೆ ಸದನದಲ್ಲಿ ಚರ್ಚೆ ಮಾಡಬೇಕಾಯಿತು. ಯಾಕೆ ಸದನ ಮೊಟಕುಗೊಳಿಸಿದ್ರೆ? ನೀವು ಉತ್ತರ ಕೊಡಬೇಕಾಯಿತು. ಏನಾದ್ರೂ ಮಾರನೇ ದಿನ ನೀವು ಸುದೀರ್ಘವಾಗಿ 2 ಗಂಟೆ ಕಾಲ ಉತ್ತರ ಕೊಟ್ರಲ್ಲ, ಇದನ್ನ ಸದನದಲ್ಲಿ ಕೊಡಬೇಕಾಗಿತ್ತು. ರಾಜ್ಯದ ಜನತೆ ನೋಡ್ತಾ ಇದ್ರಲ್ಲ ನಿಮ್ಮ ಇದನ್ನ.